ತುಮಕೂರು ಜಿಲ್ಲೆಯ ಶಿರಾನಗರದ ಜಾಮಿಯಾ ಶಾದಿ ಮಹಲ್ನಲ್ಲಿ ನಡೆದ ದಿವಂಗತ ಅಲ್ಲಾ ಬಕಾಶ್ ಕೆ ಪ್ಯಾರು ಸಾಬ್ ಅವರ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ZBS ಗ್ರೂಪ್ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮದ ಕೇಂದ್ರ ಬಿಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದಿವಂಗತರ ಪುತ್ರರಾದ ನಗರಸಭಾ ಅಧ್ಯಕ್ಷ ಜಿಶಾನ್ ಮಹಮ್ಮದ್ ಹಾಗೂ ಬೃಹನ್ ಮಹಮ್ಮದ್ ಸಲ್ಮಾನ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕ ನೆರವು ನೀಡಿ ಗೌರವಿಸಲಾಯಿತು. ಇವತ್ತು ಯಾರು ನಮ್ಮ ಮಧ್ಯದಲ್ಲಿಲ್ಲ. ಯಾವ ವ್ಯಕ್ತಿನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲುತ್ತಾರೆ ಪ್ಯಾರು ಸಾಬ್ರು ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಅದೇನೇ ಆದ್ರೂ ಕೂಡ ಪ್ಯಾರು ಸಾಬ್ರು ನಮ್ಮನ್ನು ಅಗಲಿ ಹೋದ್ರು ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆ ಅಂದ್ರೆ ಮುತ್ತಿನಂತ 3 ಮಕ್ಕಳು. ಮುತ್ತಿನಂತ 3 ಮಕ್ಕಳು ಅಂದ್ರೆ ನಾನು ಆ 3 ಜನರನ್ನು ಕೂಡ ನೋಡ್ತೀನಿ. 3 ಜನ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಟ್ಟಾಗಿ ಜೊತೆಯಲ್ಲಿದ್ದು ಜೊತೆಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಏನೇ ಮಾಡ್ಬೇಕಾದ್ರೂ ಕೂಡ ತಂದೆ ಹೆಸರಿನಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ. ಒಂದ್ ಕಡೆ ಆಂಬುಲೆನ್ಸ್ ಬಿಟ್ಟರು, ಇನ್ನೊಂದು ಏನೇ ವಿಚಾರ ಇದ್ರೂ ಕೂಡ ತಂದೆ ಹೆಸರಿನಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಮತ್ತು ಸಮಾಜದ ಕೆಲಸವನ್ನು ಕೂಡ ಮಾಡುವಂಥದ್ದು. ಅವರ ಕೊಡುಗೆಯಿಂದಾಗಿ ಇವತ್ತಿಬ್ರು ಜಿಶಾನ್ ಮತ್ತು ಬುರಾನ್ ಇಬ್ರು ಕೌನ್ಸಿಲರ್ ಆಗಿದ್ದಾರೆ. 2ನೇ ಸಾರಿ ಕೌನ್ಸಿಲರ್ ಆಗಿ ಇಬ್ರು ಬಂದಿದ್ದಾರೆ. ಇಬ್ರು ಕೌನ್ಸಿಲರ್ 2 ಸಾರಿ ಆಗಿದ್ದಾರೆ. ಇವತ್ತು ಜಿಶಾನ್ ಮೊಹಮ್ಮದ್ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಮುನ್ಸಿಪಲ್ ಅಧ್ಯಕ್ಷರಾಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿ ಅನೇಕ ಪುಣ್ಯ ಕೆಲಸಗಳ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಪ್ರೇರೇಪಣೆ ಆಗಿದ್ದಾರೆ, ನನ್ನ ಜೊತೆಲಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಸಿರಾ ಇವತ್ತು ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಹೇಮಾವತಿ ನೀರು ಬಂದ ಮೇಲೆ ಎಲ್ಲರೂ ಕೂಡ ಸಿರಾ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಕೈಗಾರಿಕೆಗಳು ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಇವತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿನೇ ಆಗ್ತಾ ಇದೆ. ಆ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಅಂತ ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಕೂಡ ಮೌಲಾನಾ ಆಜಾದ್ ಒಂದು ಸ್ಕೂಲನ್ನ ಮಾಡಿದೆ ನಾನು ಸುಮಾರು 10 ವರ್ಷದ ಹಿಂದೆ. ಅಲ್ಲಿಗೆ ನಮ್ಮ ಸ್ಥಳೀಯ ಮುಸ್ಲಿಮರ ಮಕ್ಕಳು ಯಾರೂ ಬರ್ತಾ ಇರಲಿಲ್ಲ. ಆದ್ರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಇರ್ತಿರ್ಲಿಲ್ಲ. ಆದ್ರೆ ಈಗ ಬದಲಾದಂತ ಪರಿಸ್ಥಿತಿ ಇದೆ. ಈಗ ಎಲ್ಲೋ ಒಂದು ಕಡೆಗೆ ನಾನು ಇಲ್ಲಿ ಬೂನಹಳ್ಳಿನಲ್ಲಿ ಒಂದು ಮೈನಾರಿಟಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದೆ. ಆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯಾರು ಕೂಡ ಬರ್ತಿರ್ಲಿಲ್ಲ. ನಾನು ಏನಾದ್ರೂ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸ್ರಿ, ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ಮೌಲಾನಾ ಆಜಾದ್ ಸ್ಕೂಲ್ಗೆ ಈಗ ಜನ ತುಂಬ್ತಾ ಇದ್ದಾರೆ. ನಾನು ಇನ್ನೊಂದು ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಿಶಾನ್ ಕೂಡ ಸಲಹೆ ಮಾಡಿದ್ರು, ಬುರಾನ್ ಸಲಹೆ ಮಾಡಿದ್ರು, ಅಜಯ್ ಎಲ್ಲರೂ ಕೂಡ, ಸಲ್ಮಾ ಎಲ್ಲರೂ ಕೂಡ ಸಲಹೆ ಮಾಡಿದ್ರು. ಇನ್ನೊಂದು ಶಾಲೆ ಬೇಕು ಅಂತಕ್ಕಂಥದ್ದು. ಇಲ್ಲಿ BD ಕಾಲೋನಿನಲ್ಲಿ ಹೆಚ್ಚು ಮುಸ್ಲಿಮರ ಸಂಖ್ಯೆ ಇದೆ, ಅಲ್ಲಿ ಒಂದು ಶಾಲೆ ಬೇಕು ಅಂತ ಹೇಳಿ ಈಗ ಕರ್ನಾಟಕ ಸರ್ಕಾರದಿಂದ 34 ಮೌಲಾನಾ ಆಜಾದ್ ಶಾಲೆಗಳು ಮಂಜೂರಾತಿ ಆಗಿದೆ. ಅದರಲ್ಲಿ ಸಿರಾಕ್ಕೂ ಕೂಡ ಮಂಜೂರಾತಿ ಆಗಿದೆ ಅಂತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ. ಇವತ್ತು ನಡೀತಾ ಇದೆಯಲ್ಲ ಪುಣ್ಯ ಕೆಲಸ, ಈ ತರ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡಿಬೇಕು.
ಅಲ್ಲಬಕ್ಷ ಪ್ಯಾರನ್ನ ಹೆಸರಿನಲ್ಲಿ ಅವ್ರ ಮಕ್ಕಳು ಒಂದು ಸ್ಕಾಲರ್ಶಿಪ್ ಸುಮಾರು 200 ಜನಕ್ಕೆ SSLC ಮತ್ತು PUC ನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಇಡೀ ಸಮಾಜದಲ್ಲಿ ಮಾಡಬೇಕು, ಒಕ್ಕೂಟರು ಮಾಡಬೇಕು. ಅದು ಕೇವಲ ಜೀಶಾನ್ಗೆ, ಬುರಾನಿಗೆ ಅಥವಾ ಸಲ್ಮಾಗೆ ಮಾತ್ರ ಸೀಮಿತರಾಗಬಾರ್ದು. ಎಲ್ಲ ಮುಖಂಡರುಗಳು ಕೂಡ ಇವರಿಗೆ ಈ ರೀತಿಯಾದಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಅಲ್ಪಸಂಖ್ಯಾತರು ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ, ವಿದ್ಯಾವಂತರಾಗಿ ಮುಂದೆ ಬರೋದಕ್ಕೆ, ಉದ್ಯೋಗಗಳನ್ನ ಅಲಂಕರಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರು ಮುಂದೆ ಬರಬೇಕು. ನಿಮ್ಮ ಪರಿಶ್ರಮ ಬಹಳ ಮುಖ್ಯ. ತಂದೆ ತಾಯಿಗಳ ಪರಿಶ್ರಮದ ಜೊತೆಗೆ ಇವತ್ತು ಒಂದು ಇವತ್ತು ಸಿರಾದಲ್ಲಿ ಒಂದು ಶಿಕ್ಷಣದ ಕ್ರಾಂತಿಯನ್ನು ನಡೀತಾ ಇದೆ. ಇವತ್ತು ಏನು ಜೀಶಾನ್ ಅವರ ಸಹೋದರರು ಮಾಡ್ತಾ ಇದ್ದಾರಲ್ಲ, ಆ ಕೆಲಸವನ್ನ ಇಡೀ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಮಾಡುವಂತ ಕೆಲಸವನ್ನು ಮಾಡಿ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ಇವತ್ತು ಉದ್ಯೋಗಸ್ಥರಾಗೋದಕ್ಕೆ ಇನ್ನೊಂದಕ್ಕೆ ಸಹಾಯ ಆಗ್ತದೆ. ಇವತ್ತು ಸಿರಾದಲ್ಲಿ ಕೈಗಾರಿಕೆಗಳು ಸಾಕಷ್ಟು ರೀತಿಯಲ್ಲಿ ಬರಕ್ಕೆ ಪ್ರಾರಂಭ ಆಗಿದೆ. ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಬಂದ್ರೆ ಉದ್ಯೋಗಕ್ಕೋಸ್ಕರ ಎಲ್ಲೂ ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಇನ್ಮೇಲೆ ಸಿರಾದಲ್ಲೇ ಉದ್ಯೋಗಗಳು ಕೂಡ ಸಿಗ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತಕ್ಕಂಥ ಮಾತನ್ನು